ಆಗ್ತದೆ. ಯಾಕೆ ತಾತ ಸಿಎಂ ಆಗ ಎಲೆಕ್ಷನ್ ನಿಂತ್ಕೋಬಾರ್ದ? AC ರೂಮಲ್ಲಿರೋ ನಿಮ್ಮಂತರಿಗೆ ಬಿಸಿಲಲ್ಲಿರೋ ನಮ್ ಕಷ್ಟ ಹೆಂಗ್ ಗೊತ್ತಾಗ್ಬೇಕು? ಯಾಕೆ ತಾತ ಏನ್ ಗೊತ್ತಾಗ್ಬೇಕು? ಹಂಗಾದ್ರೆ ಈರುಳ್ಳಿ ಕೆಜಿಗೆ ಎಷ್ಟು ಹೇಳು? 1 ಕೆಜಿಗೆ 25 ರೂಪಾಯಿ. 100 ರೂಪಾಯಿ ಕೊಟ್ರೆ 5 ಕೆಜಿ ಕೊಡ್ತಾರೆ. ಟಿವಿಲ್ ನೋಡ್ದ ಟೊಮೊಟೊ ರೇಟು 30 ರೂಪಾಯಿ. ಅಕ್ಕಿ ಸೋನಾ ಮಸೂರಿ 60, ಕೆಂಪಕ್ಕಿ ಆದ್ರೆ 100, ತೊಗರಿ ಬೇಳೆ 130, ಸಕ್ಕರೆ 140, ಗೋಧಿ 140, ರವೆ 150, ಅಡಿಗೆ ಎಣ್ಣೆ 140, ಎಳ್ಳು 150, ಕಲ್ಲುಪ್ಪು 20 ರೂಪಾಯಿ, ಪುಡಿ ಉಪ್ಪು ಆದ್ರೆ 28 ರೂಪಾಯಿ. ಆದ್ರೆ ಸೊಸೈಟಿಲಿ ಒಂದ್ ರೇಟು, ಬ್ಲಾಕ್ ಮಾರ್ಕೆಟ್ ಒಂದ್ ರೇಟ್. ಇನ್ನೇನ್ ಬೇಕಾತ? ಕರೆಂಟ್ ಬಿಲ್ಲು, ಹಾಲು, ಡೀಸೆಲ್ ಯಾವ್ದ್ ಬೇಕು ಕೇಳು, ಎಲ್ಲ ಹೇಳ್ತೀನಿ. ನಾನು ಇಷ್ಟೆಲ್ಲ ಪ್ರಶ್ನೆ ಕೇಳ್ದಲ್ಲ, ನೀನು ಓಟ್ ಯಾರಿಗಾಗ್ತೀಯ? ಹಿಂದಿನ ದಿನ ರಾತ್ರಿ ಯಾವ ಪಕ್ಷದವ್ರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರಿಗೆ ತಾನೇ ನೀನು ಓಟ್ ಹಾಕ್ತೀಯ. ಓಟ್ ಮಾಡ್ಕೊಳ್ಳೋದು ಕೂಡ ತಪ್ಪಲ್ವಾ ತಾತ? ಮೊದ್ಲು ನಾವು ಸರಿ ಇರ್ಬೇಕು, ಆಮೇಲೆ ಇನ್ನೊಬ್ಬರನ್ನ ಪ್ರಶ್ನೆ ಮಾಡ್ಬೇಕು. ಜನ ಸರಿ ಇದ್ರೆ ನಾಯಕರು ಸರಿ ಇರ್ತಾರೆ, ನಾಯಕರು ಸರಿ ಇದ್ರೆ ಇಡೀ ನಾಡೇ ಚೆನ್ನಾಗಿರುತ್ತೆ. ಬರ್ಲಾ ತಾತ? ಅಣ್ಣ, ನನ್ ಹೆಣ್ಮಗಿಗೆ ಒಂದ್ ಹೆಸರಿಡಿ. ನಾನಾ? ಹ್ಞೂ ಅಣ್ಣ, ನೀವೇಯಾ? ರುಕ್ಮಿಣಿ ಅಂತ ಹೇಳ್ರಿ. ಪ್ರೀತಿಯಿಂದ ರುಕ್ಕು ಅಂತ ಕರೀರಿ. ರುಕ್ಮಿಣಿ, ತುಂಬಾ ಸಂತಗದೆ. ನಮಸ್ಕಾರ ಅಣ್ಣ. ಯಾವಾಗ್ಲೂ ಓಟ್ ಕೇಳಕ್ ಬರೋರೆಲ್ಲ ಯಜಮಾನ ಮುದ್ಕ ಅಂತ ನನ್ನ ಓಟ್ ಹಾಕೋ ಮಿಷಿನ್ ತರ ತಿಳ್ಕೊಂಡ್ಬಿಟ್ಟಿದ್ರು. ಈ ಪುಣ್ಯಾತ್ಮ ಬಾಯಿ ತುಪ್ಪ ಆಟ ಅಂತ ಕರೆದವನೆ. ನಿಷ್ಠುರವಾಗಿ ಮಾತಾಡಿದ್ರು ನೀ ಅಂತ ನಡ್ಕೊಂಡವನೆ. ಈ ಸಾರಿ ನನ್ನ ನೋಟು ಇವನಿಗೆ ಶಾಲೆ ಮುಂದೆ ನಾವ್ ಏನ್ ಪ್ಲಾನ್ ಮಾಡಿದ್ರು ವ್ಯರ್ಥ. ಅದರಲ್ಲೂ ಆ ನನ್ನ ಮಗ ನಂಬಿಯಾರಿರೋ ತನಕ ಏನು ಮಾಡಕ್ಕಾಗಲ್ಲ. ನೋಡಿದ್ರ ಸರ್, ನಾನ್ ಬರ್ತೀನಿ ಅಂದ ತಕ್ಷಣ ಎಷ್ಟು ಜನ ಸೇರಿದ್ದಾರೆ. ನಾವು ಹೀರೋ ಆಗ್ಬಿಟ್ವಿ ಬಿಡಿ ಸರ್. ಹೌದಾ? ರ್ಯಾಲಿಗೆ ಏನೇನು ವ್ಯವಸ್ಥೆ ಮಾಡಿದ್ರಿ? ವಾಟರ್ ಬಾಟ್ಲು, ಬಿರಿಯಾನಿ ಪ್ಯಾಕೆಟ್, ಕೈಗೆ 500 ರೂಪಾಯಿ, ಹೋಗ್ ಬರಕ್ಕೆ ಗಾಡಿ ವ್ಯವಸ್ಥೆ. ಇಡೀ ರ್ಯಾಲಿಗೆ 5 ಕೋಟಿ ಖರ್ಚಾಗುತ್ತೆ. ಸರಿ ಆಯ್ತು ಸರ್. ಗೊತ್ತಾಯ್ತಾ? ಎಲೆಕ್ಷನ್ ಅಂದ್ರೆ ಒಂದೊಂದು ಪಾರ್ಟಿನೂ 100 ಕೋಟಿ ಖರ್ಚು ಮಾಡ್ತಾರೆ, ಗೊತ್ತಾ? ಅಷ್ಟೆಲ್ಲ ಕಟ್ ಮಾಡೋ ಬದಲು ನಿಯತ ಕೆಲಸ ಮಾಡಿದ್ರೆ ಜನಗಳೇ ಓಟ್ ಹಾಕಲ್ವಾ ಸರ್? ತಲೆ ಹೊರಟೆ. ಇಲ್ಲಿ ಬಂದಿರೋ 3/4 ಭಾಗ ಜನ ನಾನೇ